ಹಣ್ಣಿನಲ್ಲಿ ಒಂದು ವೆರೈಟಿಯಾಗಿರುವ ರೆಸಿಪಿ ಮಾಡೋದಂದರೆ ನಿಮಗಿಷ್ಟನಾ? ಹಾಗಿದ್ದರೆ ಬನ್ನಿ ನನ್ನ ಜೊತೆ, ನಾನು ಹೇಳಿಕೊಡ್ತೀನಿ ನಿಮಗೊಂದು ವೆರೈಟಿಯಾಗಿರುವ, ಟೇಸ್ಟಿಯಾಗಿರುವ, ಹೆಲ್ದಿಯಾಗಿರುವಂಥ ಒಂದು ಹಲಸಿನ ಹಣ್ಣಿನ ಒಂದು ಹೊಸ ರೆಸಿಪಿ. ಬನ್ನಿ, ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಹಲಸಿನ ಹಣ್ಣು ತಗೊಂಡು ಬಂದಿದ್ದೀನಿ. ಅದರಿಂದ ಎಲ್ಲ ಹಾಕ್ತಾಯಿಲ್ಲ, ಸ್ವಲ್ಪ ತಗೋತೀನಿ, ಒಂದು ಬಟ್ಟಲ್ನಷ್ಟು ತಗೋತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ಮೊದಲೇನು ಮಾಡಬೇಕಂದ್ರೆ ಕರೆಕ್ಟ್ ಕ್ಲೀನ್ ಮಾಡಬೇಕು. ಒಳಗಡೆ ಇರುವಂಥ ಹಲಸಿನ ಬೀಜ ಎಲ್ಲ ತಗೊಂಡ್ಬಿಟ್ಟು ಕ್ಲೀನಾಗಿ ಇರಬೇಕು. ಅಂದರೆ ನಮಗೆ ಇವಾಗ 1 ಕಪ್ ಹಲಸಿನ ಹಣ್ಣು ಬೇಕು, ಕ್ಲೀನ್ ಮಾಡಿಟ್ಟಿರುವಂಥ ಹಲಸಿನ ಹಣ್ಣು. ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡಿಟ್ಟಿರೋ ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಳಿ. ಕರೆಕ್ಟ್ 1 ಕಪ್ ಇದೆ. ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡು ರುಬ್ಬಿಟ್ಟಿದ್ದೆ ನೋಡಿ, ಅದನ್ನು ಈ ರೀತಿ ಸೋಸಿ ಹಾಕ್ತೀನಿ. ಯಾಕಂದರೆ ಅದರಲ್ಲಿ ಒಂದು ಸಣ್ಣ ಸಣ್ಣ ಪೀಸು ಕೂಡ ಇರಬಾರ್ದು ಅಂತ. ನೀವು ಕರೆಕ್ಟಾಗಿ ರುಬ್ಬಿದರೆ ಈ ರೀತಿ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆಯಿತಾ? ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಬಿಸಿ ಮಾಡಬೇಕು. ಸ್ವಲ್ಪ ಈ ರೀತಿ ಕುದಿ ಬರ್ತಾ ಇರುವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸಬೇಕು. ಹಾಗೆ ಸೇರಿಸಬಾರ್ದು, ಹುರಿದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು, ಅಂದರೆ ರೋಸ್ಟೆಡ್ ರೈಸ್ ಫ್ಲವರ್. ಆ ಥರ ಹಸಿ ಆಗಿದ್ದರೆ ಸ್ವಲ್ಪ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ, ಆಯಿತಾ? ಇನ್ನು ಇದನ್ನು ನೇರವಾಗಿ ಇದಕ್ಕೆ ಸೇರಿಸ್ಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಕೂಡಲೇ ಸ್ಟವ್ ಆಫ್ ಮಾಡಬೇಕು. ಇದು ಇವಾಗ ಕರೆಕ್ಟಾಗಿದೆ, ನಾನು ಹೇಗೆ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ, ಹಿಟ್ಟಿನದೇ ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ಅದರಿಂದ ನೀರು ಬೇಡ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪುನಃ ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಇರುವಾಗಲೇ ಎಲ್ಲ ಮಾಡಬೇಕು, ಆರುವಷ್ಟು ವೆಯ್ಟ್ ಮಾಡಬಾರ್ದು. ಆಮೇಲೆ ಉಪ್ಪು ಹಾಕೋದಕ್ಕೆ ಮರ್ತೋಗ್ಬಿಟ್ಟೆ, ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೀವು ಮೊದಲೇ ಹಾಕ್ಕೊಳ್ಳಿ, ಆಯಿತಾ? ಇಷ್ಟು ಹೊತ್ತೆಲ್ಲ ವೆಯ್ಟ್ ಮಾಡೋದು ಬೇಡ. ನೋಡಿ, ಸಾಫ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಯ್ತಲ್ವಾ? ನೋಡಿ, ಈ ರೀತಿ ಇದೆ. ಇನ್ನೇನು ಮಾಡಬೇಕಂದ್ರೆ ಒಂದು ನಮಗೆ ಬೇಕಾಗಿರೋದು ಶಾವಿಗೆ ಮಾಡುವಂಥ ಒಂದು ಮಣೆ. ಅದರಲ್ಲಿ ನೋಡಿ ಸಣ್ಣ ಕಣ್ಣಿರುವಂಥ ಅಚ್ಚು ತಗೊಂಡಿದ್ದೀನಿ. ಇದಕ್ಕೆ ನಾನು ಹೇಳಿರೋದು ಚೆನ್ನಾಗಿ ಸೋಸಿ ಹಾಕಬೇಕು ಅಂತ. ಎಲ್ಲಾದರೂ ಪೀಸ್ ಇದ್ದರೆ ನಮಗೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿ ಟೈಟ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಬಿಸಿಯಾಗಿದೆ. ಬಾಳೆಲೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಈ ರೀತಿ ಹಾಕ್ತೀನಿ. ಇಲ್ಲಾಂದರೆ ನೇರವಾಗಿ ಆ ಇಡ್ಲಿ ತಟ್ಟೆಯಲ್ಲಿ ಹಾಕ್ಬೋದು, ತೊಂದರೆ ಏನಿಲ್ಲ. ಅದು ತೊಳೆಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈ ರೀತಿ ಬಾಳೆ ಎಲೆಯಲ್ಲಿ ಹಾಕ್ಕೊಂಡ್ಬಿಟ್ರೆ, ಆಯಿತಾ? ಈ ರೀತಿ ಮಾಡ್ಕೊಳ್ಳಿ. ನಾನಿವಾಗ 2 ಈ ರೀತಿ ದೊಡ್ಡ ಸೈಜಲ್ಲಿ ಶಾವಿಗೆ ಮಾಡ್ತಾಯಿದ್ದೀನಿ. ಅದರ ಮೇಲ್ಗಡೆ ಪುನಃ 3 ಸೆಟ್ ಮಾಡಿಟ್ಕೊಂಡಿದೆ. ಅದನ್ನು ಕೂಡ ಇಟ್ಟು ಹೈ ಫ್ಲೇಮಲ್ಲಿ 10 ರಿಂದ 15 ನಿಮಿಷ ಬೇಯಿಸಿದರೆ ಹಲಸಿನ ಹಣ್ಣಿನ ಶಾವಿಗೆ ಅಂತೂ ರೆಡಿ ಆಗುತ್ತೆ. ಅದರ ಜೊತೆ ಕಾಯಿ ಹಾಲು ಕೂಡ ಇದ್ದರೆ ಮಜಾನೇ ಬೇರೆ. ನಾನಿಲ್ಲಿ ಎಕ್ಸ್ಟ್ರಾ ಬೆಲ್ಲ ಏನು ಸೇರಿಸಿಲ್ಲ, ಅದೇ ಹಲಸಿನ ಹಣ್ಣಿನ ಸ್ವೀಟ್. ಇಷ್ಟ ಆಯ್ತಲ್ವಾ? ನಿಮಗೂ ತಿನ್ನಬೇಕು ಅಂತ ಅನಿಸುತ್ತಲ್ವಾ? ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಈ ಪೇಜ್ ಕೂಡ ಫಾಲೋ ಮಾಡಿ ಇಟ್ಕೊಳ್ಳಿ, ಆಯಿತಾ? ಓಕೆ, ಥ್ಯಾಂಕ್ ಯು.